ನಿಮಗೆ ಗೊತ್ತಿದೆ ಆಯ್ತಾ. ಸುತ್ತಮುತ್ತ ಜಾಗದಲ್ಲಿ ನಮ್ಮಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಟಿಬಿ ಪೇಷಂಟ್ಗಳಿಗೆ ಪ್ರತಿ ತಿಂಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ದಿನಸಿ ಮತ್ತು ಮೊಟ್ಟೆ ವಿತರಣೆ 23 ಸಾಲಿನ ಎಲ್ಲ ಜಾಲಗೆ ಗ್ರಾಮ ಪಂಚಾಯತಿ ಸರ್ಕಾರಿ ಶಾಲೆಗಳಿಗೆ ಸಮವಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ದೀರಿ. ಜಾಲಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ನಿರ್ವಹಣೆ ಮಾಡ್ತಾ ಇದ್ದೀರಿ. ಈ 2 ವರ್ಷದ ಹಿಂದೆ ಸ್ವಚ್ಛತೆ ಏನಂದರೆ, ಈ 2 ವರ್ಷದ ಹಿಂದೆ 6 ತಿಂಗಳಿಗೊಂದು ಸಲ ನಾವು ಚರಂಡಿಯನ್ನು ಕ್ಲೀನ್ ಮಾಡ್ತಾಯಿದ್ರಿ. 6 ತಿಂಗಳಿಗೊಂದು ಸಲ ಮಾಡಿದಾಗ ಒಂದು ಸಲ ಕ್ಲೀನ್ ಮಾಡಿದ್ರೆ ಒಂದು ವಾರಕ್ಕೆ ಚರಂಡಿಯನ್ನು ತುಂಬೋಗ್ತಾ ಇತ್ತು. ನಮ್ಮ ಜನಗಳು ಹೆಂಗಂದರೆ ಚರಂಡಿನೇ ತಿಪ್ಪೆಯನ್ನು ಮಾಡ್ಕೊಂಡ್ಬಿಡ್ತಾರೆ. ನಾವೆಷ್ಟು ಕ್ಲೀನ್ ಮಾಡಿದ್ರೂ ಅದು ಹಂಗೆ ಈ ಒಂದು ವಾರಕ್ಕೆ ತುಂಬೋಗ್ತಾ ಇತ್ತು. ಈಗ ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಸ್ವಚ್ಛತೆಗಾರರು ನಮ್ಮ ಪಂಚಾಯತಿಯಲ್ಲಿ 15 ಜನವನ್ನು 6 ಜನವನ್ನು ನಾವು ಕೆಲಸಕ್ಕೆ ತಗೊಂಡಿದ್ರಿ. 6 ಜನಕ್ಕೆ ಒಬ್ಬರಿಗೆ 15,000 ರೂಪಾಯಿ ಅಂತ ನಾವು ಸಂಬಳ ಪಂಚಾಯತಿಯಿಂದ ಫಿಕ್ಸ್ ಮಾಡಿದ್ರಿ. ಈಗ ಯಾವುದೇ ಗ್ರಾಮಗಳಲ್ಲಿ ಕಸ ತುಂಬೋದಾಗ ನಮಗಾಗಲಿ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೆ ಯಾರಿಗ ಫೋನ್ ಮಾಡಿದಾಗ ನಾವು ಬೆಳಗ್ಗೆನೇ ಸಹ ನಾವು ಆ ಊರಿಗೆ ಸ್ವಚ್ಛತೆ ಕ್ಲೀನ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀರಿ. ಜಾಲಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಂಡಸ್ನಹಳ್ಳಿ ಬೆಟ್ಟನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿಗಳನ್ನು ಮಾಡಿದ್ದೀರಿ. ಸದರಿ ಸಾಲಿನ 50 ಬಡ ಫಲಾನುಭವಿಗಳಿಗೆ ಟೈಲರಿಂಗ್ ಮಿಷಿನ್ ವಿತರಣೆ. 24-25 ಸಾಲಿನ ಜಾಲಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ವಿದ್ಯಾಭ್ಯಾಸ ಮಾಡಲು ಸಹಾಯಧನ ವಿತರಣೆ ಇಂದಿನ ಮಾಡ್ಕೊಂಬತ್ತಾರೆ. ಇವಾಗೂ ಕೊಡಕ್ಕೆ ರೆಡಿ ಇದ್ದೀರಿ, ಅದನ್ನ ತಗೊಳಕ್ಕೆ ರೆಡಿ ಇಲ್ಲ. ನಮ್ಮ ಜನಗಳು ಏನು ಮಾಡೋದು? ಸರ್ಕಾರದಿಂದ ಸೌಲಭ್ಯಗಳು ಕೊಡಲ್ಲ ಅಂತಾರೆ, ನಾವು ಪಂಚಾಯತಿಂದ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಸರ್. ಇದೊಂದು ಸರ್ ನಿಮಗೆ ಸರ್, ಇಲ್ಲಿ ಫಲಾನುಭವಿಗಳು ಯಾರು ಬಂದಿದ್ದಾರೋ ಅವ್ರಿಗೆ ಮಾತ್ರ ಚೆಕ್ ವಿತರಣೆ. ಇನ್ನೆಲ್ಲ ಸರ್ ಯಾರಿಗೂ ಪಂಚಾಯತಿಗೆ ಬಂದ್ರು ಯಾರಿಗೂ ಒಬ್ಬರಿಗೂ ಕೊಡಬೇಡಿ. ವಿಶ್ವಾಸ ಅವರೇ, ಇಲ್ಲಿ ಬಂದವರು ಮಾತ್ರ ಯಾರಿಗೂ ಚೆಕ್ ಕೊಡಬೇಡಿ. ಅಲ್ಲಿ ಮಾಡೋಕ್ಕೆ ಕೆಲಸ ಮಾಡಿಸಲ್ಲ, ಬಂದ್ರೂ ಮಾಡಿಸಲ್ಲ ಆಯ್ತಾ. ನಮ್ದು ಜಾಗ ಅಂತಾರೆ, ಅದು ಮಾಡಕ್ ಬಿಡಲ್ಲ. ಸುಮಾರು 4-5 ಸತಿ ಹೋಗಿ ವಾಪಸ್ ಬಂದಿದೆ. ಕರ್ಕೊಳ್ಳೋದು ಬಿಡಲ್ಲ. ಒಂದು ನಿಮಿಷ ಕೇಳಿ, ಇದಕ್ಕೆ ಪರಿಹಾರ ಕೊಡ್ತೀನಿ ನಾನು. ಈಗ ನೀವು ಒಂದು ಕೆಲಸ ಮಾಡಿ, ನೀವಲ್ಲಿ ಈಗ 3 ಲಕ್ಷ ರೂಪಾಯಿ ಗ್ರಾಮ ಸಭೆ ಮಾಡಿದ್ರೆ ಗ್ರಾಮ ಸಭೆ ಮಾತ್ರ ಇದ್ರೆ ಆಗಲ್ಲ ಸರ್. ಪಂಚಾಯತಿನಲ್ಲಿ ಒಂದು ಗ್ರಾಮ ಸಭೆ ಅನ್ನೋದು ಹಳ್ಳಿ ಜನರ ಮುಖಾಂತರ ಕರೆದಿ ನೀವು ಒಂದು ಸಭೆ ಮಾಡ್ಬೇಕಾಗುತ್ತೆ ಸರ್. ಇವತ್ತು ಗ್ರಾಮ ಸಭೆ ಅನ್ನೋ ಮಾಹಿತಿನೇ ನಮ್ಗೆ ಗೊತ್ತಿಲ್ಲ. ಬೇರೆ ಮುಖಾಂತರ ನಾವು ತಿಳ್ಕೊಂಡ್ಬಂದಿದ್ದೀವಿ ಸರ್. ಬೇರೆ ಮುಖಾಂತರ ಈಗ ನಾನೇ ಒಂದು ನಿಮಿಷ ನನಗೆ ಮಾತಾಡಕೊಡಿ. ಒಂದು ನಿಮಿಷ, ನಾನು ಗ್ರಾಮ ಸಭೆ ವಾಟ್ಸಪ್ಪಲ್ಲಿ ನಿಮ್ಮ ಇಂಟ್ರೆಸ್ಟ್ ಹಳ್ಳಿಯಲ್ಲಿ ಹಾಲಿಂಡೆಯಲ್ಲಿ ಅರ್ಧ ಗಂಟೆ ಇಂಟ್ರೆಸ್ಟ್ ಅಲ್ಲ. ಈಗ 2021ರಲ್ಲಿ ವಾಟ್ಸಪ್ಪೇ ಮಾಡ್ತೀವಿ, 22ರಲ್ಲಿ ಒಂದು ವಾಟ್ಸಪ್ಪೇ ಮಾಡ್ತೀವಿ, 23ರಲ್ಲಿ ಒಂದು ವಾಟ್ಸಪ್ಪೇ ಮಾಡ್ತೀವಿ. ಯಾಕಂದ್ರೆ ನನ್ನಿಂದು ಅಭಿಪ್ರಾಯ ನಿಮ್ಗೆ ಹೇಳ್ತಾ ಇದ್ದೀನಿ. ಆವಾಗ ಜಾಲಗೆ ಗ್ರಾಮ ಪಂಚಾಯತಿ ಹೊಸ ನಿಮ್ಮ ಹಾಲಿಂಡೆಯಲ್ಲಿ ಮುಂದೆ 3 ವರ್ಷ ಆವಾಗ ಒಂದು ನಿಮಿಷ ಈಗಿರೋಂಥ ನಾವು ಪ್ರಜ್ಞಾವಂತ ಪ್ರಜೆ ಗ್ರಾಮದಲ್ಲಿ ಇದೇ ಹಿಂದೂಸ್ತಾನಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದು ರಾಜಕಾವಲೆ ತೆರವುಗೊಳಿಸಬೇಕಾಗಿದ್ದು ಚರಂಡಿ. ಯಾಕಂದ್ರೆ ಅಲ್ಲಿ ತುಂಬಾ ಹಸುಗಳು ದನ ಕರ ಕಟ್ಟಿರೋಂಥ ಕೊಚ್ಚೆಗಳು, ಆಮೇಲೆ ದಿನಲ್ಲಿ ಒಂದು ಇಡೀ ಗ್ರಾಮ ನೀರೆಲ್ಲ ಬಂದು ನಮ್ಮ SC ಕಾಲೋನಿಯಲ್ಲಿ ಹರಿತಾ ಇದೆ ಸರ್. ಸ್ಪಾಟ್ ವಿಸಿಟ್ ಮಾಡಿದ್ದೀರಾ. ಸುಮಾರು 1 ವರ್ಷ 2 ವರ್ಷದಿಂದ ನಾವು ಕೇಳ್ಕೊಂತಾನೆ ಇದ್ದೀರಿ. ಸೊಳ್ಳೆಗಳ ಕಾಟ, ಮನೆ ಅರ್ಗಲ್ಲೇ ಕೊಚ್ಚೆ ನೀರು ಬಂದು ಸಮುದ್ರ ನಿಂತ್ಕೊಂತೈತೆ. ಸುಮಾರು ಸರಿ ಹೇಳಿ ಸಾಕಾಗಿ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ದೀವಿ ಸರ್. ಅದು ಬಂದು ರಾಜಕಾವಲೆ ತೆರವುಗೊಳಿಸಿ ಅಂದ್ಬಿಟ್ಟು ಸುಮಾರು ಸರಿ ಮಾಹಿತಿ ಕೊಡ್ತೀವಿ. ಆರೋಗ್ಯಗಳ ಬಗ್ಗೆ ಮೊನ್ನೆ ಸೊಳ್ಳೆ ಕಾಟಗಳು ತಡೆಯೋಕ್ಕಾಗಿಲ್ಲ, ಮಕ್ಕಳು ಓದಕ್ಕಾಗ್ದಿರ ತುಂಬಾ ಕಾಯಿಲೆಗಳು ಬಂದು ನೋವನ್ನು ಸ್ಮಶಾನ ನಾನ್ ಸತ್ರು ಅಲ್ಲೇ ಉಣ್ಬೇಕು, ಅವ್ರ ಸತ್ರು ಅಲ್ಲೇ ಉಣ್ಬೇಕು. ನಿಜ ಅಲ್ವಾ? ಉಳಿಸ್ಬೇಕಾಗಿರೋದು ಗ್ರಾಮಸ್ಥರೇ. ಅಧಿಕಾರಿಗಳು ಬರಕ್ ಮುಂಚೆ ನಾವೇ ನಿಂತ್ಕೊಂಡೆ ಗೊತ್ತಿರ್ತಲ್ಲ. ಇವತ್ತೆಲ್ಲ ಏನೋ ಸುತ್ತಾದ ದಿಶಾಂಗ್ ಇದೆಯಲ್ಲ, ಎಲ್ಲಿ ನಿಂತ್ಕೊಂಡ್ರೆ ಯಾರ ಜಾಗ ಅಂತ ಗೊತ್ತಾಗತ್ತಲ್ಲ. ಸರಳ ನಂಬರ್ ಅಲ್ಲಿ ನಿಂತ್ಕೊಂಡು ನಮ್ಮ ಸ್ಮಶಾನ ನಾವು ತೆರವುಗೊಳಿಸ್ಬೇಕಂದ್ರೆ ನಮಗಿರ್ಬೇಕಲ್ಲ ಮೊದಲೇದು. ಏನು ಅಧಿಕಾರಿಗೆ ಹೆಚ್ಚಿರ್ಬೇಕು, ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಮುಖಂಡರಿಗೂ ಅಷ್ಟೇ ಆಸಕ್ತಿ ಇರಬೇಕು. ನಾವು ಉಳಿಸ್ತಾ ಇರೋದು ನಮಗಾಗಲ್ಲ, ಮುಂದಿನ ಪೀಳಿಗೆಗಾಗಿ. ಇವಾಗ ಅಲ್ಲಿ ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ. ಇಷ್ಟು ವರ್ಷ ಒತ್ತುವರಿ ಇನ್ನೊಂದಾಗ ಎಲ್ಲ ಕಳ್ಕೊಂಡಿದ್ದೀವಿ. ಉಳಿದಿರೋದು ನಾವು ಉಳಿಸಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೂ ನಾವು ಏನೂ ಉಳಿಸಲ್ಲ.
ಅಲ್ವಾ? ಫಸ್ಟ್ ನಮ್ಮ ಗ್ರಾಮದಲ್ಲಿ ನಾವು ಒಗ್ಗಟ್ಟು ಹಾಕ್ಬೇಕು. ನಮ್ ತಾನೇ ಬೇಕಾಗಿರೋದು. ನಾವು ಒಗ್ಗಟ್ಟು ಹಾಕ್ತಿದ್ದು ಆಗಲ್ಲ. ಇವತ್ತಲ್ಲ, ನಾವು ಹೋರಾಟ ಮಾಡಿದ್ರೆ ಸ್ವತಂತ್ರ ತಾಳಿದೀವಿ. ನಾವು ಇದಕ್ಕೂ ಹೋರಾಟ ಮಾಡಿದ್ರೇನೆ ಒಬ್ರು ಯಾರೋ ಕಾಮಿನಲ್ಲಿ ಒಬ್ರು ಜಾಲಿಗೆ ಒಬ್ರು ಕೇಳೋದಲ್ಲ. ಕಾಮಿನಲ್ಲಿ ಗ್ರಾಮನೇ ಕೇಳಬೇಕು, ಜಾಲಿಗೆ ಗ್ರಾಮನೇ ಕೇಳಬೇಕು ಅಲ್ವಾ? ಇಲ್ಲಿ ಯೂನಿಟಿ. 10 ಜನ ಹೋದ್ರೆ ಒಂಥರ ನೋಡ್ತಾರೆ ಅಧಿಕಾರಿ ರಾಜಕಾರಣಿ, ಆದ್ರೆ 1000 ಜನ ಹೋದ್ರೆ 1000 ಓಟ್ ಐತೆ ಅಂತ ನೋಡ್ತಾರೆ ರಾಜಕಾರಣಿ. ಅವಾಗ ಇಮಿಡಿಯೇಟ್ ಆಗಿ ತಹಶೀಲ್ದಾರ್ ಯಾವ್ದು ಮಾಡೇ ಅಂತ ಅದನ್ನ ನಾವು ಕಲ್ತ್ಕೊಬೇಕು. ಅದೇ ತಪ್ಪು, ಅಲ್ಲ ತಪ್ಪಿದೆ. ನಾನು ಹೇಳೋದು ಗೊತ್ತಾ ಬ್ರದರ್, ಇದು ಕಾಮಿನಲ್ಲಿ ಗ್ರಾಮ ಅಂತ ನೋಡ್ಬೇಕು, ಪಕ್ಷ ಅಲ್ಲ. ಗ್ರಾಮ ಉಳಿದ್ರೆ ಪಕ್ಷ ಉಳಿಯೋದಲ್ಲಿ. ಇನ್ನೊಂದು ಗೊತ್ತಾ ನಿಮ್ಗೆ ಸರ್, ಇನ್ನೊಂದು ಗೊತ್ತಾ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಹೇಳಿ. ನಿಮ್ಗೊಂದು ಕ್ವಶನ್, ದೇಶ ಅಂದ್ರೆ ಏನು, ಗ್ರಾಮ ಅಂದ್ರೆ ಏನು? ದೇಶ ಅಂದ್ರೆ ಏನು, ಗ್ರಾಮ ಅಂದ್ರೆ ಹೇಳಿ ನೋಡೋಣ. ಅಲ್ಲ, ಅದಲ್ಲ. ದೇಶ ಅಂದ್ರೆ ಏನು, ಗ್ರಾಮ ಅಂದ್ರೆ ಏನು? ಅಲ್ಲ, ದೇಶ ಗ್ರಾಮ ಅಂದ್ರೆ ಜನ. ಜನ ಇದ್ರೇನೆ ಗ್ರಾಮ, ದೇಶ. ಜನ ಇದ್ರೇನೆ ದೇಶ. ನಾವು ಜನ ಇದ್ರೇನೆ ನಮ್ಮ ಆಚರಣೆ, ಅದೇ ಧರ್ಮ. ನಾವು ಜನ ಇದ್ರೇನೆ ಗ್ರಾಮ. ಕಾಮಿನಲ್ಲಿ ಮನೆ ಇದ್ರೆ ಜನ ಇದ್ರೆ ಕಾಮಿನಲ್ಲಿ ಅಂತಾರೆ. ಅಲ್ಲಿ ಜನನೇನಂದ್ರೆ ಏನಂತಾರೆ, ಏನಂತಾರೆ? ಸ್ಮಶಾನನೇ ಅಂತಾರೆ. ಜನ ಇವಾಗಂತಾನೆ ಮಾತ್ರ ಗ್ರಾಮ. ಇಲ್ಲಿ ಪಂಚಾಯತ್ ಇರೋ ಜನಗೋಸ್ಕರನೇ. ದೇಶ ಅಂದ್ರೇನೆ, ಗ್ರಾಮ ಅಂದ್ರೇನೆ ಜನ ರೀ. ಜನನಿಲ್ಲ ಅಂದ್ರೆ ಯಾರು ಗ್ರಾಮ ಅಂತಾರೆ, ಯಾರು ದೇಶ ಅಂತಾರೆ ಅಲ್ವಾ? ಏನಂತಾರೆ ಸರ್? ಜನನಿಲ್ಲ ಅಂತಾರೆ. ಇವತ್ತು ಜನ ಇರೋದು ಮಾಡ್ತಾ ಇದೀವಿ. ಜನ ಇರೋದು ಪಂಚಾಯತಿ ಇದೆ. ಆದ್ರೆ ನಾವು ಜನನೇ ನಮ್ಮ ಮಾಡ್ಕೊಂಡು ಕಾಮೇನಹಳ್ಳಿ ಮೋನಿಕಾ ಆಯ್ತಾ? ಫೋಟೋ ಶೂಟ್ ಎಲ್ಲ ಇಟ್ಕೊಂಡ್ರಿ ಕೊಟ್ಟಿದ್ರೆ ಬರ ಎತ್ತ ಅತ್ತ ಮೇಲೆ ಏನು